ಶಕ್ತಿ ಯೋಜನೆಯ ಗಲಾಟೆ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ರಾಜ್ಯ ಸರ್ಕಾರದ ಪ್ರಮುಖ ಗ್ಯಾರಂಟಿಗಳಲ್ಲಿ ಒಂದು ಶಕ್ತಿ ಯೋಜನೆ. ರಾಜ್ಯಾದ್ಯಂತ ಮಹಿಳಾ ಮಣಿಗಳು ಬಸ್ನಲ್ಲಿ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ. ಈಗ ರಾಜ್ಯದಲ್ಲಿ ಸದ್ಯಕ್ಕೆ ಮಹಿಳೆಯರ ಶಕ್ತಿ ಸೀಟ್ ಗಲಾಟೆ ನಿಲ್ಲುತ್ತಾನೆ ಇಲ್ಲ. ಸಾಗರದಲ್ಲಿ ಬಸ್ ಸೀಟ್ಗಾಗಿ ಮಹಿಳೆಯರಿಬ್ಬರು ಕೂಡ ಒಡೆದಾಡಿಕೊಂಡಿರುವ ಘಟನೆ ನಡೆದಿದೆ. ಸಾಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಮಹಿಳೆಯರಿಬ್ಬರು ಕೂಡ ಗಲಾಟೆ ಮಾಡಿಕೊಂಡಿದ್ದಾರೆ ಸೀಟ್ಗೋಸ್ಕರ. ಇನ್ನು ಚಾಲಕ ಹಾಗೆ ನಿರ್ವಾಹಕರ ಮಾತಿಗೂ ಕೂಡ ಕ್ಯಾರೆ ಅನ್ನಲಿಲ್ಲ ಈ ಸ್ತ್ರೀಯರು. ನೇರವಾಗಿ ಪೊಲೀಸ್ ಠಾಣೆಗೆ ಬಸ್ ತಂದು ನಿಲ್ಲಿಸಿದ್ರು. ತದನಂತರ ಚಾಲಕರು ಅನ್ನೋದ್ರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಅಂದ್ರೆ ಎಷ್ಟೇ ಹೇಳಿದ್ರು ಕೂಡ ಇಬ್ರು ಮಹಿಳೆಯರು ಚಾಲಕ ನಿರ್ವಾಹಕರ ಮಾತನ್ನ ಕೇಳಲಿಲ್ಲ. ಇವರ ಗಲಾಟೆಯಿಂದ ರೋಸ್ ಹೋಗಿ ಬಸ್ ಚಾಲಕ ನೇರವಾಗಿ ಪೊಲೀಸ್ ಠಾಣೆಗೆ ಬಂದು ಬಸ್ಸನ್ನ ನಿಲ್ಲಿಸಿದ್ದಾರೆ. ಪ್ರತಿನಿತ್ಯ ನಡೀತಾ ಇರುವಂತಹ ಗಲಾಟೆ ಇದು. ರಾಜ್ಯದ ವಿವಿಧ ಭಾಗಗಳಲ್ಲಿ ಶಕ್ತಿ ಯೋಜನೆ ರಿಲೀಸ್ ಆದಾಗಿನಿಂದ ಈಗ ಸೀಟ್ಗಾಗಿ ಗಲಾಟೆ ಶುರುವಾಗಿದೆ ಅಂತಾನೆ ಹೇಳಬಹುದು. ಈ ಘಟನೆ ನಡೆದಿರೋದು ಸಾಗರದಲ್ಲಿ. ಗಮನಿಸಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಬಸ್ ತುಂಬಾ ಪ್ರಯಾಣಿಕರಿದ್ದಾರೆ. ಸೊ ಈ ಬಸ್ನಲ್ಲಿ ನನಗೆ ಸೀಟ್ ಸಿಗ್ಲಿಲ್ಲ ಅಂತ ಹೇಳಿ ಇಬ್ರು ಮಹಿಳೆಯರು ಹೊಡೆದಾಡ್ಕೊಂಡಿದ್ದಾರೆ. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಬಸ್ ತುಂಬಾ ಜನರಿದ್ದಾರೆ. ಸಾಗರದಿಂದ ಶಿವಮೊಗ್ಗದ ಕಡೆ ಹೊರಟಿದ್ದಂತಹ ಬಸ್ ಇದು. ಬಸ್ನಲ್ಲಿ ಸೀಟ್ಗಾಗಿ ನನಗೆ ಸೀಟ್ ಸಿಗ್ಲಿಲ್ಲ ಅಂತ ಹೇಳಿ ಇಬ್ರು ಮಹಿಳೆಯರ ನಡುವೆ ಗಲಾಟೆ ಶುರುವಾಯಿತು. ಆ ಗಲಾಟೆ ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿದೆ. ಇನ್ನು ಈ ಸಂದರ್ಭದಲ್ಲಿ ಚಾಲಕ ಮತ್ತೆ ನಿರ್ವಾಹಕ ಜೊತೆಗೆ ಅಲ್ಲಿದ್ದಂತಹ ಸಹ ಪ್ರಯಾಣಿಕರು ಕೂಡ ಗಲಾಟೆ ಮಾಡಬೇಡಿ, ಸುಮ್ಮನಿರಿ ಅಂತ ಹೇಳಿದ್ರೂ ಕೂಡ ಮಹಿಳೆಯರು ಸುಮ್ಮನಾಗ್ಲಿಲ್ಲ. ತದನಂತರ ಬಸ್ಸನ್ನ ನೇರವಾಗಿ ಸಾಗರ ಪಟ್ಟಣ ಪೊಲೀಸ್ ಠಾಣೆಗೆ ತಂದು ನಿಲ್ಲಿಸಿದ್ರು ಚಾಲಕ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.